ಹಲೋ ಗೈಸ್, ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಏನಿಲ್ಲ, ಥ್ಯಾಂಕ್ ಯು ಕಣೋ. ಇದು ರೆಡಿ ಆಗಿದೆ. ಇಷ್ಟೇನು ಮೊಮ್ಮಗಳ ಹೆಸರು ನಿಂಗೂ ಗೊತ್ತಾಗ್ತಿಲ್ವ ಚಿನ್ನ ಅಂತ ಅನ್ನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಗುರುವಾರ ಇವತ್ತು ಬೆಳಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ನಾನು ಭವಿಷ್ಯಂಗೆ ಓಟ್ ಮೀಲ್ಸ್ ರೆಡಿ ಮಾಡಿಟ್ಟಿದ್ದೀನಿ. ತಿನ್ನೋದಕ್ಕೆ ಇವಾಗ ತಿನ್ನಿಸ್ಬೇಕು ತೊಗೊಂಡು ಹೋಗ್ಬಿಟ್ಟು. ಭವಿಷ್ಯ ರೆಡಿ ಆಗುತ್ತಾ ಇದ್ದಾಳೆ. ನೀನು ಕ್ಯಾಮ್ರಾ ಒರೆಸಿಲ್ಲ ನೋಡಿ. ಓಕೆ, ಇವಾಗ ಭವಿಷ್ಯಂಗೆ ತಿನ್ನಿಸ್ಬೇಕು. ದೋಸೆ ಅಂತ ಹತ್ರ ಬಾ. ದೋಸೆ ಅಂತ ಇವಾಗ ಅನ್ನ ಸಾರು ತಿನ್ನಿಸ್ತೀನಿ, ಇಲ್ಲಾಂದ್ರೆ ಓಟ್ಸು ಅಂತ ಹೇಳಿದೆ. ಇವಾಗ ಎಲ್ಲ ಕಡೆ ಈ ಸ್ಪೂನು ತುಂಬ ಟ್ರೆಂಡಿಂಗ್ ಅಲ್ಲಿದೆ. ಯು ನೋ, ಸ್ಪೂನ್ ಈಸ್ ವೆರಿ ಟ್ರೆಂಡಿಂಗ್ ನಾವು. ಯು ಡೋಂಟ್ ನೋ? ಯಾರೋ ಹೋಗ್ಬಿಟ್ಟು ರಿವರ್ನಲ್ಲಿ ಒಂದೊಂದೇ ಸ್ಪೂನ್ ಇದನ್ನ ಹಾಕ್ತೀನಿ, ನಂದು ಫಾಲೋವರ್ಸ್ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ಮಿಲಿಯನ್ ಗಟ್ಲೆ 64 ಮಿಲಿಯನ್ಸ್ ವ್ಯೂ ಆಗಿದೆ. ಒಂದು ಟ್ರೆಂಡ್ ಅಲ್ಲ, ಅಲ್ಲ ಮಾಡಿದ್ರೆ ಅವ್ನು ಮಾಡಿದ್ನ. ಅದಾದ್ಮೇಲೆ ಒಬ್ಬ ಹೋಗಿ ಗೋಡೆ ಕೆರ್ದ. ಆ ಸ್ಪೂನ್ ಹೆಂಗ್ ಟ್ರೆಂಡಿಂಗು ಅಂತ ಹೇಳಿದ್ರೆ, ಒಬ್ಬ ನೀರ್ ಹಾಕ್ತೀನಿ ಅಂತ, ನನ್ನ ಫೌಂಡೇಶನ್ ಅಲ್ಲಿ ಇನ್ನೊಬ್ಬ ಮರಳು ತಗೊಂಡ್ಬಿಟ್ಟು, ನನ್ನ ಫೌಂಡೇಶನ್ ತಗೊಂಬ ಅಲ್ಲಿ, ನನಗೆ ಗೊತ್ತಿಲ್ಲ. ಇನ್ನೊಬ್ಬ ಬಂದ್ಬಿಟ್ಟು ಮರಳು ಎತ್ಬಿಟ್ಟು ಹಾಕ್ತೀನಿ ಒಂದು ಸ್ಪೂನ್ ಅಂತಾನೆ. ಕೈಸ್ ಮಿಲಿಯನ್ ಗಟ್ಲೆ ಓಡ್ತಾ ಇದೆ ಆ ರೀಲ್ಸ್ ಎಲ್ಲ. ಹೆಂಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಗೊತ್ತಾಗ್ಬೇಕು? ನಂದು ಓಡ್ಬೇಕಲ್ಲ ಮಿಲಿಯನ್ಸು. ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಿದ್ಯಾ? ಅದಕ್ಕೆ ನಾನು ಸ್ಪೂನ್ ಯೂಸ್ ಮಾಡಿಕೊಂಡು ಭವಿಷ್ಯಂಗೆ ತಿನ್ನಿಸ್ತೀನಿ. ಇನ್ನೇನು ಯೂಸ್ ಮಾಡ್ತಿದ್ದೆ ದಿನ? ಇನ್ ಕೇಸ್ ಫಾಲೋವರ್ಸ್ ಹೆಚ್ಚಿತು ಅಂತ ಅಂದರೆ, 1 ಮಿಲಿಯನ್ ಫಾಲೋವರ್ಸ್ ಆದರು ಅಂದರೆ 1 ಮಿಲಿಯನ್ ಸ್ಪೂನ್ ತಿನ್ನಿಸ್ತೀನಿ. ಸಾರಿ ಹಂಗೆ ಸ್ಪೂನ್ನಲ್ಲೇ ತೆಗಿತಾಳೆ ಇವಾಗ ಅದನ್ನ. ಇವಾಗ ತಿನ್ನಿಸ್ಬಿಡ್ತೀನಿ ಗೈಸ್, ಆಮೇಲೆ ಸಿಗ್ತೀನಿ. ಒಂದು ನನಗೆ ಇವಾಗ ಎಷ್ಟು ಫಾಲೋವರ್ಸ್ ಇದ್ದಾರೋ ಅಷ್ಟು ಸ್ಪೂನ್ ತಿನ್ನಿಸ್ಬಿಡ್ತೀನಿ ತಾಳಿ. ಗೈಸ್, ಇವಾಗ ಭವಿಷ್ಯ ನಾವು ಬಿಟ್ಬಿಟ್ಟು ಬರಬೇಕು. ಗೈಸ್, ರೆಡಿ ಆಗಿದ್ದೀವಿ. ಭವಿಷ್ಯ ಕೂಡ ರೆಡಿ ಆಗಿದ್ದಾಳೆ. ನನ್ನ ಬೊಟ್ಟು ಗೈಸ್ ಬಿಟ್ಟು ಇವಾಗ ತಾನೇ ಬಂದೆ. ಇವಾಗ ಮನೇದು ಏನೇನು ಕೆಲಸ ಇದೆ ನೋಡಿ ಮಾಡಿ ಅದಾದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಭವಿಷ್ಯಂಗೆ ಟಿಫನ್ ರೆಡಿ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಬಾತು ಮತ್ತು ಒಂದು ಸ್ವಲ್ಪ ಮೆಲನ್ ಆ್ಯಂಡ್ ಮೊಸರು ಪಚ್ಚಡಿ ತೊಗೊಂಡಿದ್ದೀನಿ ಗೈಸ್. ನಮ್ಮ ಯಜಮಾನ್ರು ನಾನು ಹೋಗ್ತಾಯಿದ್ದೀವಿ. ಹಾಗೆ ತರಕಾರಿ ತೊಗೊಬಂದ್ಬಿಡೋಣ ಅಂತ ನಾವು ಅಂದ್ಕೊಂಡಿರೋದು. ಭವಿಷ್ಯಂಗೋಸ್ಕರ ಒಂದು ಚಾಕ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ. ಇದನ್ನೇನಾದ್ರು ತೊಗೊಂಡೆ ಹೋದರೆ ಆಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಗೈಸ್. ಏನಿಲ್ಲ, ಥ್ಯಾಂಕ್ ಯು, ಬಾಯ್ ಥ್ಯಾಂಕ್ ಯು ಕಣೋ. 200 rupees. ಅಂದರೆ ಸೆಲೆಕ್ಟ್ ಮಾಡೋದು. ಗೈಸ್, ಇವಾಗ 6:30 ಆಗಿದೆ ಆಲ್ರೆಡಿ. ಸೊ ನಾನು
ಒಂದು ಸಿಂಪಲ್ ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡೆ. ಕಟ್ಲೆಟ್ ಅನ್ನೋಕ್ಕಿಂತ ಇದು ಬರ್ಗರ್ ಪ್ಯಾಟಿ ಇರುತ್ತಲ್ಲ ಆ ಥರ ರೆಡಿ ಆಗುತ್ತೆ. ಏನೇನು ಬೇಕಾಗಬಹುದು ಅಂತ ಹೇಳ್ತೀನಿ. ಇನ್ ಕೇಸ್ ಮರ್ತೋದ್ರೆ ಮಧ್ಯದಲ್ಲಿ ಎಲ್ಲರೂ ಜಾಯಿನ್ ಮಾಡ್ತೀನಲ್ಲ ಆವಾಗ ನೋಡಿಬಿಟ್ಟು ತಿಳ್ಕೊಳ್ಳಿ. ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡೋಣ ಅಂತ ನಾನು ಒಂದೇ ಆಲೂಗೆಡ್ಡೆ ತೊಗೊಂಡಿರೋದು. ಸೊ ಒಂದು ಆಲೂಗೆಡ್ಡೆ, ಸ್ವಲ್ಪ ಬಟಾಣಿ ಬೇಯಿಸ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ನ ನಾನು ನೆನೆ ಇಟ್ಕೊಂಡು ಸ್ಕ್ವೀಸ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ, ಕೊತ್ತಂಬರಿ ಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಮಿಕ್ಸಿಗೆ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಜೊತೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ ಎರಡೂ ಹಾಕ್ಕೊಂಡು ಮಿಕ್ಸಿ ಓಡಿಸ್ಕೊಳ್ಳೋಣ. ಸೊ ದಾಟ್ ಪ್ಯಾಟಿಗೆ ಒಳಗಡೆ ಏನಾದ್ರು ಇದು ಆಲೂಗೆಡ್ಡೆ ನಾವು ಸ್ಕ್ವೀಸ್ ಮಾಡಿದಾಗ ಸ್ವಲ್ಪ ಮೆತ್ತಗಾದರೆ ಅದಕ್ಕೂ ಮಿಕ್ಸ್ ಮಾಡ್ಕೋಬೋದು ಅವಲಕ್ಕಿನ. ಹಾಗೆಯೇ ಅದು ಪ್ಯಾಟಿ ರೆಡಿ ಆದಾಗ ಹೊರಗಡೆ ಕ್ರಿಸ್ಪಿಯಾಗಿ ಒಂದು ಕೋಟಿಂಗ್ ಬರುತ್ತಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋದು ನಾನು ಅವಲಕ್ಕಿಯಿಂದನೇ. ಸೊ ಇದನ್ನು ಮಿಕ್ಸಿ ಹೊಡ್ಸ್ಕೋಬೇಕು. ಹಾಗೆ ಇದು ತರ್ತರಿಯಾಗಿರಬೇಕು. ಇವಾಗ ತರ್ತರಿಯಾಗಿ ರವೆ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೋಯಾ ಚಂಕ್ಸ್ ಏನಿದೆ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು ಗೈಸ್. ಸೊ ಗೈಸ್ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ಗೈಸ್. ಇವಾಗ ಪ್ಯಾಟಿ ಮಾಡ್ಕೊಳ್ಳೋದಕ್ಕೆ ಆಲೂಗೆಡ್ಡೆ, ಗ್ರೀನ್ ಪೀಸ್, ಹಸಿಮೆಣಸಿನ್ಕಾಯಿ, ಇದು ಸೋಯಾ, ದೆನ್ ಕೊತ್ತಂಬರಿ, ಪುಡಿ ಉಪ್ಪು ಸ್ವಲ್ಪ. ಅದಾದಮೇಲೆ ಇದು ಎಕ್ಸ್ಟ್ರಾ ಏನಾದ್ರು ಸ್ವಲ್ಪ ಗಟ್ಟಿ ಬರಲಿಲ್ಲ ಅಂದರೆ ಇದನ್ನು ಮಿಕ್ಸ್ ಮಾಡ್ಕೋತೀವಿ. ರವೆ ಥರ ಇದೆ ನೋಡಿ ಗೈಸ್. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಕ್ಯೂಚಿ ಚೆನ್ನಾಗೆ ಲಂಪ್ಸ್ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಇವಾಗ ಇದು ಕಲಿಸ್ಕೊಂಡು ರೆಡಿ ಆಗಿದೆ. ಇವಾಗ ಇದನ್ನು ಸಣ್ಣ ಸಣ್ಣ ಪ್ಯಾಟಿಯಾಗೆ ಹೀಗೆ ಮಾಡಿಕೊಂಡು, ಒಂದು ಕೈಯಲ್ಲೇ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಬಟ್ ಅಂದಾಜು ತೋರಿಸ್ತೀನಿ. ಹೀಗೆ ಮಾಡಿಬಿಟ್ಟು ಹೀಗೆ ಸಣ್ಣ ಸಣ್ಣ ಪ್ಯಾಟಿಯಾಗೆ ರೆಡಿ ಮಾಡ್ಕೋಬೇಕು. ಪ್ಯಾಟಿ ರೆಡಿ ಆಗಿದೆ ಗೈಸ್. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್ಗೆ ವಾಟರ್ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪನೇ ಮಾಡ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸೊ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಆಗಿದೆ ಇದು ಕಾರ್ನ್ಫ್ಲೋರು ಮತ್ತು ವಾಟರ್ ಮಿಕ್ಸು. ಒಂದು ಪ್ಯಾಟಿ ತೊಗೋಬೇಕು, ಹೀಗೆ ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು ನೆಕ್ಸ್ಟು ಇದು ಅವಲಕ್ಕಿ ಮತ್ತು ಉಪ್ಪು ಖಾರ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದ್ರ ಜೊತೆ ಹೀಗೆ ಸ್ವಲ್ಪ ಎಕ್ಸ್ಟ್ರಾ ಹಿಂಗೆ ಹಾಕ್ಕೊಳ್ಳಿ ಗೈಸ್. ಎಷ್ಟು ಹೀರ್ಕೊಳ್ಳುತ್ತೋ ಅವಲಕ್ಕಿನ ಈ ಪ್ಯಾಟಿ ಅಷ್ಟು ಹಿಡ್ಕೊಳ್ಳಿ. ಸೊ ದ್ಯಾಟ್ ಫುಲ್ಲು ಕ್ರಂಚಿಯಾಗೆ ಬರುತ್ತೆ. ಇನ್ ಕೇಸ್ ನಿಮ್ಗೆ ಇನ್ನೊಂದು ವಾಶ್ ಮಾಡಬೇಕು ಇದ್ರದ್ದು ಅಂದರೆ ಮಾಡ್ಕೋಬೋದು, ಬಟ್ ನಾನು ಒಂದೇ ಲೇಯರ್ ಸಾಕು ಅಂತ ಅನಿಸ್ತಾ ಇದೆ. ನೋಡೋಣ ತಾಳಿ, ಎಲ್ಲ ಮಾಡಾದ್ಮೇಲೆ ನೋಡೋಣ. ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಇನ್ನೊಂದು ವಾಶ್ ಬೇಕು ಅಂದರೆ ಈ ಥರ ಬ್ರಷಲ್ಲಿ ತೊಗೊಂಡು ಹೀಗೆ ಒಂದ್ಸರಿ ಮಾಡ್ಕೊಳ್ಳಿ. ನಾನು ತಿರ್ವಾಕ್ಬಿಟ್ಟು ಇದನ್ನೇ ಹತ್ತಿದ್ರೆ ಒಂಚೂರು ಅವಲಕ್ಕಿ ಬೀಳ್ಬೋದೇನೋ, ಬಟ್ ಅಷ್ಟೊಂದೇನು ಅವಲಕ್ಕಿ ಬೀಳ್ದೋಗೋದಿಲ್ಲ. ಸೊ ಹಿಂಗೆ ಮಾಡಿಕೊಂಡು ಓಕೆ ಇದರಲ್ಲಿ ಮಾಡಿಕೊಂಡ್ರೆ ಫುಲ್ಲು ಕ್ರಿಸ್ಪಿಯಾಗಿ ಬರೋದು ಗೈಸ್. ಇನ್ ಕೇಸ್ ನಾನು ಬ್ರಷಲ್ಲಿ ಮಾಡ್ಕೊಳ್ದಿರ ಹಾಗೆ ಅದ್ದಿದ್ರೆ ಏನಾದ್ರು ಆಗುತ್ತಾ ಅಂತ ಗೈಸ್. ಏನಿಲ್ಲ ಗೈಸ್, ಅವಲಕ್ಕಿ ಏನು ಉದ್ರೋಗೋದಿಲ್ಲ ಗೈಸ್. ನೀವು ಬೇಕಾದ್ರೆ ಮಾಡ್ಬೋದು, ಅದ್ಬಿಟ್ಟೆ ಮಾಡ್ಬೋದು. ಸೊ ಸ್ವಲ್ಪ ಮೆಸ್ಟಪ್ ಆಗಿದೆ, ಯಾಕೆಂದರೆ ನಾನೇ ಮೊಬೈಲ್ ಇಟ್ಕೋಬೇಕು, ನಾನೇ ಮಾಡಬೇಕು, ಏನು ಅಂದ್ಕೋಬೇಡಿ. ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ನಿಮಿಷ. ಓಕೆ ಗೈಸ್, ಇವಾಗ ಇದು ರೆಡಿ ಆಗಿದೆ. ಇವಾಗಲೇ ಕರೆದ್ರೆ ತಿನ್ನೋದಕ್ಕೆ ನಾನು ಒಬ್ಬಳೇ ಇರೋದು. ಸೊ ಭವಿಷ್ಯನ ಇನ್ನೇನು ಕರ್ಕೊಂಬಂದ್ಬಿಡ್ತೀನಿ, ಅದಾದಮೇಲೆ ಕರಿತೀನಿ. ಇದನ್ನು ಅದಾದಮೇಲೆ ಕರಿತೀನಿ. ಸೊ ಫಸ್ಟು ಇದನ್ನು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಡ್ಬೋದು. ಸೊ ನಾನು ಅನ್ಕೋತೀನಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನೀವು ಜಾಸ್ತಿ ಮಾಡಿಕೊಂಡ್ರೆ ಗೈಸ್ ಫ್ರೀಝರಲ್ಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಫ್ರೀಝರಲ್ಲಿ ಇಟ್ಕೊಂಡ್ರೆ ಏನು ಅಡ್ವಾಂಟೇಜು ಅಂದರೆ ನಿಮ್ಮದು ಟಿಕ್ಕಿ ಏನಿದೆ ಇದು ಡೀಪ್ ಫ್ರೈ ಮಾಡೋ ಹಾಗಿಲ್ಲ, ಶಾಲೋ ಫ್ರೈ ಮಾಡ್ಕೋಬೋದು. ಶಾಲೋ ಫ್ರೈ ಮಾಡಬೇಕಾದ್ರೆ ಮುರಿದು ಹೋಗೋದಿಲ್ಲ, ಚಾನ್ಸಸ್ ತುಂಬ ರೇರು, ಮುರಿದೋಗೋದೇ ಇಲ್ಲ. ಫ್ರೀಝರಲ್ಲಿ ಸ್ವಲ್ಪ ಹೊತ್ತು ಫ್ರೀಝ್ ಮಾಡಿಬಿಟ್ಟು ಆಮೇಲೆ ನೀವು ಫ್ರೈ ಮಾಡಿದ್ರೆ. ಸೊ ಭವಿಷ್ಯನ ಕರ್ಕೊಂಬಂದು ಅದಾದಮೇಲೆ ಫ್ರೈ ಮಾಡ್ತೀನಿ ಗೈಸ್. ಈಗ ತಾನೇ ಕಾಲ್ ಮಾಡಿದ್ಲು ಭವಿಷ್ಯ, ಹೋಗಿ ಕರ್ಕೊಂಬರ್ಬೇಕು ಗೈಸ್. ಸೊ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಅದಾದಮೇಲೆ ಆಲೂ ಪ್ಯಾಟಿ ಮಾಡೋಣ.
ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಈಗ ಭವಿಷ್ಯಂಗೆ ಇದು ಮಾಡಿಕೊಡ್ತೀನಿ ಗೈಸ್. ಒಂದು ಪುಟಾಣಿ ಪ್ಯಾನ್ ಇಟ್ಟು ಸ್ವಲ್ಪನೇ ಆಯಿಲ್ ಹಾಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಗೈಸ್, ಇನ್ನೊಂಚೂರು ಇಷ್ಟು ಸಾಕಾಗುತ್ತೆ. ಪ್ಯಾಟೀಸ್ ಏನಿದೆ ಹಾಕೋಬೇಕು. 2 ಅವಳಿಗೆ 1 ಪುಟಾಣಿ ನನಗೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೀನಿ, ಅಂದರೆ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಒಂದು ಸೈಡ್ ಆದಮೇಲೆ ತೋರಿಸ್ತೀನಿ ಗೈಸ್. ಆಗಿದೆ ಅನ್ಕೋತೀನಿ. ಓಕೆ, ಮೀಡಿಯಮ್ ಆಗಿದೆ ಗೈಸ್. ಇನ್ನೂ ಬೇಯಬೇಕು. ಇನ್ನೊಂದು ಸರಿ ತಿರುಗಿಸ್ತೀನಿ ಫಸ್ಟು ಈ ಕಡೆ ಮಾಡಿಬಿಟ್ಟು. ಕ್ರಿಸ್ಪಿ ಆಗಿರುತ್ತೆ ಇಲ್ಲಿ. ಗಟ್ಟಿ ಗಟ್ಟಿ ಇದೆ ನೋಡಿ ಸೌಂಡು. ಇದು ರೆಡಿ ಆಗಿದೆ. ಒಂದು ಕೈನಲ್ಲಿ ಎತ್ತೋದು ಕಷ್ಟ ಗೈಸ್. 1 ನಿಮಿಷ. ಓಕೆ, ಇದು ರೆಡಿ ಆಗಿದೆ. ಇವಾಗ ಭವಿಷ್ಯಂಗೆ ಸಾಸ್ ಹಾಕ್ಬಿಟ್ಟು ಕೊಡ್ತೀನಿ ಗೈಸ್. ಸಾಸ್ ಕೂಡ ಹಾಕಿದ್ದೀನಿ. ತೊಗೊಂಡು ಭವಿಷ್ಯ ಬರಲಿ, ಆಮೇಲೆ ತಿಂತೀನಿ ಗೈಸ್. ತಿಂದು ಟೇಸ್ಟ್ ನೋಡು. ಅಲ್ಲ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ವಡಪಾವ್ಗೂ ಇಟ್ಕೋಬೋದಲ್ವಾ ಇದನ್ನ? ಬರ್ಗರ್ ಥರ ಇದೆ ತಾನೇ ಪ್ಯಾಟಿ. ಹೆಂಗಿದೆ ಹೇಳು? ಚೆನ್ನಾಗಿದೆ ಗೈಸ್. ಕ್ರಿಸ್ಪಿ ಆಗಿದೆ ಗೈಸ್. ಮೇಲ್ಗಡೆದು ಒಂಥರ ಕರಮ್ ಅನ್ನತ್ತೆ. ಒಳಗಡೆದು ಉಪ್ಪು ಖಾರ ಈ ಸರಿನೇ ಅಂದ್ಕೋತೀನಿ, ಜಾಸ್ತಿ ಹಾಕಿಲ್ಲ ನಾನು, ಕರೆಕ್ಟಾಗಿ ಹಾಕಿದ್ದೀನಿ. ನಿಮ್ಗಳಿಗೆ ಸರಿ ಹೋಗೋ ಹಾಗೆ. ಓಕೆ, ತಗೋ ತಿನ್ಕೋ. ಪಾಸ್ ಮಾಡ್ರಿ. ಏನಿದು ತಿನ್ಬಿಟ್ಟು ಹೇಳಿ. ಹಾಂ, ಹಾಕೊಂಡ್ರೆ ಕೈ ತೊಳೆದ್ರಾ? ಕೈ ತೊಳೆದ್ರಾ? ಎಕ್ಸ್ಪೋರ್ಟ್. ಓಕೆ. ಚೆನ್ನಾಗಿದೆಯಾ? ಬಟಾಣಿ ಹಾಕಿದ್ಯಲ್ಲ? ಬಟಾಣಿ, ಆಲೂಗೆಡ್ಡೆ ಎಲ್ಲ ಹಾಕಿದ್ದೀನಿ. ಸೋಯಾನೂ ಹಾಕಿದ್ದೀನಿ. ಏನಿದೆಷ್ಟು? ಆ್ಯಕ್ಚುಲಿ ಇದು ಬರ್ಗರ್ದು ಪ್ಯಾಟಿ ಮಧ್ಯದೆಲ್ಲ ಹಾಕ್ತಾರಲ್ಲ ಅದು, ಬಟ್ ಕಟ್ಲೆಟ್ ಅಂತ ಹೇಳ್ಬೋದು. ಕ್ವಶನ್ ಕೇಳ್ತೀನಿ. ಇಲ್ಲ, ಒಂದು ಕ್ವಶನ್ ಕೇಳ್ತೀನಿ ಗೈಸ್. ನನ್ನ ಫ್ರೆಂಡಿಗೆ ಮುಗ್ಗನ್ನತ್ತು ಬೇಕಂತ, ಅದಕ್ಕೆ ಒಂದು ನಿಮಿಷ ಇಲ್ಲಿ ಕೂತ್ಕೋ ಆಯ್ತಾ? ವೆಜಿಟೇಬಲ್ಸ್ನೆಲ್ಲ ರೂಮ್ನಲ್ಲಿ ಇಡ್ಬೋದು, ಬಟ್ ನನ್ನ ಹತ್ರ ರೂಮ್ ಇದೆ, ನಾನು ಯಾರು? ವೆಜಿಟೇಬಲ್ಸ್ನೆಲ್ಲ ರೂಮ್ನಲ್ಲಿ ಇಡ್ಬೋದು, ಬಟ್ ನನ್ನ ಹತ್ರ ರೂಮ್ ಇದೆ, ನಾನು ಯಾರು? ಫ್ರಿಡ್ಜು. ನಾನು ಒಂದು ವೆಜಿಟೇಬಲ್. ಅದನ್ನ ಹೇಳ್ಬೇಕು ತಾನೆ ನೀನು. ವೆಜಿಟೇಬಲ್ ಒಳಗೆ ವೆಜಿಟೇಬಲ್ ಇಡ್ಬೇಕಂಗಂದ್ರೆ ಏನು ಹೇಳಿ? ಅಲ್ಲ, ವೆಜಿಟೇಬಲ್ನ ಒಂದು ರೂಮಲ್ಲಿ ವೆಜಿಟೇಬಲ್ಸ್ನೆಲ್ಲ ಒಂದು ರೂಮ್ನಲ್ಲಿ ಇಡ್ಬೋದು, ಆದ್ರೆ ನನ್ನ ಹತ್ರ ಒಂದು ರೂಮ್ ಇದೆ. ನೀನು ಒಂದು ವೆಜಿಟೇಬಲ್ ಆದ್ರೆ, ಸೊ ನಿನ್ನ ಹತ್ರ ಒಂದು ರೂಮ್ ಇದೆ. ಆಲ್ರೆಡಿ ರೂಮ್ ಇದೆ. ಆ ರೂಮಲ್ಲಿ ತಾನೇ ಇಡೋದು. ಸೊ ಆ ವೆಜಿಟೇಬಲ್ ಯಾವುದು? ನೀನು ರೂಮ್ನಲ್ಲಿ ಇಡೋ ಬಿಡೋ ನಂಗೆ ಗೊತ್ತಿಲ್ಲ. ಆ ವೆಜಿಟೇಬಲ್ ಯಾವುದು ಅಂತ ಕೇಳ್ತಿರೋದು. ನಾವು ತಿಂತೀವಿ ಅದನ್ನ. ಹೌದು.
ನಿನಗೂ ಗೊತ್ತಾಗ್ತಿಲ್ವಾ ಚಿನ್ನ? ನೀನು ಎಲ್ಲ ನೋಡ್ಬಿಡು ಆಮೇಲೆ ಇಲ್ಲ, ಇದನ್ನ ನಾನೇ ಐನ್ಸ್ಟೈನ್ create ಮೊಮ್ಮಗಳ ಹೆಸರೇನು? ಮಾಡಿರೋದು. ಐನ್ಸ್ಟೈನ್ ಮೊಮ್ಮಗಳ ಹೆಸರೇನು? ನಿಂಗೂ ಗೊತ್ತಾಗ್ತಿಲ್ವಾ ಚಿನ್ನ? ನಿಂಗೂ ಗೊತ್ತಾಗ್ತಿಲ್ವಾ ಚಿನ್ನ ಅಂತ ಅನ್ನು. ಇದನ್ನ ನಾನೇ ಕ್ರಿಯೇಟ್ ಮಾಡಿರೋದು. ಅದಕ್ಕೆ ಹಿಂಗೈತೆ ಕಣಪ್ಪ ದೊಡ್ಡಾಗೆ. ಹೇಳ್ರಿ, ಅದೇ ಯೋಚನೆ ಮಾಡ್ತಾ think ಇದ್ದೀನಿ. ಮಾಡಿ. ಗೊತ್ತಿಲ್ಲ ಹೇಳ್ಬಿಡು. ಅಪ್ಪ ಗೊತ್ತಿದೆ. ಹೇಳಪ್ಪ, ಗೊತ್ತಿಲ್ಲ ಹೇಳ್ಬಿಡಪ್ಪ ಅನ್ನು. ಇಲ್ಲ, ಟ್ರೈ ಮಾಡುತ್ತೆ ಅಪ್ಪ. ನಾನು ಪಂಪ್ಕಿನ್ ಅದು ಒಂದು ಪಂಪ್ಕಿನ್ ಇಲ್ಲ, ಹಣ್ಣ ತರಕಾರಿನ ಅದು ತರಕಾರಿ ಹೇಳದ್ ನಾನು. ನಾವು ಇವತ್ತಂದ್ವಾ ಹಂಗೆಲ್ಲ ಕೇಳ್ಬಾರ್ದಪ್ಪ. ಏನ್ ತಂದೆ ಇವತ್ತು? ಹೇಳು ಏನ್ ತಂದೆ? ಕ್ಯಾಪ್ಸಿಕಮ್ಮು. ಇವತ್ತು ಅಪ್ಪ ತಂದಿರೋದು ಕ್ಯಾರೆಟ್ ಕ್ಯಾಪ್ಸಿಕಮ್. ಇಷ್ಟುದ್ದ ಇದು ಮಾಡಬಾರ್ದಪ್ಪ. Broccoli. ಕ್ಯಾರೆಟ್ ಕ್ಯಾಪ್ಸಿಕಮು, ಬ್ರಾಕ್ಲಿ ಮತ್ತೆ ರೂಮ್ ಬದನೆಕಾಯಿ. ಭಾಷ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಅದ್ರೊಳಗಡೆ ರೂಮ್ ಇದೆ. ಗೊತ್ತಿಲ್ವಾ ಇಬ್ರು? ಹೇಳು. ಗೊತ್ತಿಲ್ವಾ? ಮಶ್ರೂಮ್. ಮಶ್ರೂಮ್ ಮಶ್ರೂಮ್. ಕರೆಕ್ಟಾ? ರಾಂಗು. ಯಾಕೆ? ನನ್ನ ಹತ್ರ ರೂಮ್ ಇದೆ ಅಂದೆ, ಸ್ಪೇಸ್ ಇದೆ ಅನ್ನ. ಮಶ್ರೂಮ್ ರೂಮ್ ಒಳಗಡೆ ಹಣ್ಣನ್ ಇಡ್ಬೋದು ಅಂತ ಅಂದೆ. ತರಕಾರಿ ಆ ರೂಮ್ ನನ್ನ ಹತ್ರ ಇದೆ ಅಂತ ಅಂದೆ. ನನ್ ರೆಕಾರ್ಡ್ ಆಗಿದೆ. ತರಕಾರಿಗಳನ್ನೆಲ್ಲ ಒಂದು ರೂಮ್ನಲ್ಲಿ ಇಡ್ಬೋದು ಬೇಕಾದ್ರೆ, ಆದರೆ ನನ್ನ ಹತ್ರ ಆಲ್ರೆಡಿ ಒಂದು ರೂಮ್ ಇದೆ ಅಂತ ಹೇಳಿದೆ. ನಾನು ಯಾರು? ಮಶ್ರೂಮ್. ಹೊಡಿರು ಚಪ್ಪಾಳೆ, ಹೊಡಿರು ಚಪ್ಪಾಳೆ. ಗೈಸ್, ಇದು ಸಿಲ್ಲಿ ಆಗಿತ್ತ ಗೈಸ್? ತುಂಬ ಇಂಟೆಲಿಜೆಂಟ್ ಯೋಚನೆ ಮಾಡಿಬಿಟ್ಟು ತುಂಬ ಇಂಟೆಲಿಜೆಂಟ್ ಆಗಿರೋ ಕ್ವೆಶನ್ನ ನಾನು ಕೇಳಿದ್ದೀನಿ. ಗಿಲ್ಲಿ ತರ ಹೇಳಿದೆ, ಹ್ಮ್. ಗಿಲ್ಲಿ ತರ ಕೇಳಿದೆ, ಗಿಲ್ಲಿ ತರ ಕೇಳಿದೆ. ಎಲ್ಲಿನೋ? ನನ್ನ ಹತ್ರ ಒಂದು ರೂಮ್ ಇದೆ, ಅದು ಏನದು? ತರಕಾರಿ, ಮಶ್ರೂಮ್. ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್. ಬೆಡ್ರೂಮ್, ಬಾತ್ರೂಮ್ ಅಂತ. ಅದನ್ನ ತಿಂತೀಯ? ತರಕಾರಿ ಅಂತ ಹೇಳಿದೆ ತಾನೆ ನಾನು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಕೋಕೋನಟ್ ರೂಮ್, ಟೊಮೆಟೊ ರೂಮ್ ಅಂತ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವರಿಬ್ಬರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಂತ ಇತ್ತು, ಜನರಲ್ ನಾಲೆಜ್ ಇಲ್ಲ ಅಂತ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪೆಂಗ್ ಪೆಂಗ್ ಹಂಗಿರೋ ಕ್ವಶನ್ ಎಲ್ಲ ಮಾಡ್ಬಿಟ್ಟು ಜನರಲ್ ನಾಲೆಜ್ ಇಲ್ಲ ಅಂತೀಯ. ಹೌದು, ಇಷ್ಟು ಯೋಚನೆ ಮಾಡ್ಬೇಕು. ಮಶ್ರೂಮ್ ಅಂತ ನೆನ್ಪಾಗ್ಬಿಟ್ರೆ ನಿಮ್ಗಳಿಗೆ. ಕ್ಯಾಪ್ಸಿಕಮ್ ಅಂತ ಇದ್ದೀರಾ, ಕುಂಬಳಕಾಯಿ ಅಂತ ಇದ್ದೀರಾ. ಸರಿ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Thank you so much for watching our vlog. Until next time, take care. Bye bye. See you guys. ಸರಿ, BBA ಫುಲ್ ಫಾರ್ಮ್ ಹೇಳು. Bye bye. BBA. BBA. Bachelor of Business Application. ರಾಂಗ್. ಮತ್ತೆ ನಂಗೂ ಗೊತ್ತಿಲ್ಲ. Bye bye. ಇಷ್ಟೊಂದು ಅಡ್ಮಿನಿಸ್ಟ್ರೇಷನ್